ಎಸ್ ಇಟ್ ಈಸ್ ಪ್ರಾಡಕ್ಟ್ ಮೆಥಡ್ ಅಲ್ವಾ. ಸೊ ಅರ್ಲಿಯರ್ ಮೆಥಡ್ ನಾವು ಯಾವ್ದು ಅರ್ಥ ಮಾಡ್ಕೊಂಡ್ವಿ ಅಂದರೆ ದಟ್ ಈಸ್ ಪ್ರಾಡಕ್ಟ್ ಮೆಥಡ್. There also we have obtained the value of GDP equal to what? 200, wherein we are going to add up the value added of firm A plus value added by firm B, that is 50 plus 150 is equal to 200. Here also according to the expenditure method, what does it says? It says that the total expense what we are going to make on purchase of goods and services give rise to what? Expenditure method of calculating GDP. Okay, so here in the previous method, that is product method, final expenditure is the final expenditure is the expenditure by consumers on cloth. Okay, by consumers on cloth. Therefore here also we have GDP is equal to 200. ಯಾವ ರೀತಿ ಬರುತ್ತೆ ಅಂದರೆ, ಸೊ ಫೈನಲ್ ಗೂಡ್ಸ್ ಏನಿದೆ ಅಲ್ಲಿ ಕ್ಲಾತ್ ಇದೆ ಅಲ್ವಾ. ಸೊ ಕ್ಲಾತನ್ನ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಫರ್ಮ್ ಬಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಫರ್ಮ್ ಬಿ ಏನು ಕ್ಲಾತ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅದನ್ನು ಕನ್ಸ್ಯೂಮರ್ಸ್ಗೆ ಸೇಲ್ ಮಾಡ್ತಾ ಇದೆ ಫರ್ಮ್ ಬಿ. ಅದ್ರ ವರ್ತ್ ರುಪೀಸ್ ಎಷ್ಟು? 200. ಸೊ ಹಂಗಾಗಿ ಫೈನಲ್ ಕನ್ಸ್ಯೂಮರ್ಸ್ ಆರ್ ಗೋಯಿಂಗ್ ಟು ಸ್ಪೆಂಡ್ ಆನ್ ಕ್ಲಾತ್ ಆರ್ ದೇ ಆರ್ ಗೋಯಿಂಗ್ ಟು ಬೇರ್ ದ ಎಕ್ಸ್ಪೆಂಡಿಚರ್ ಆನ್ ದ ಪರ್ಚೇಸ್ ಆಫ್ ಕ್ಲಾತ್ ದಟ್ ಈಸ್ ಈಕ್ವಲ್ ಟು ವಾಟ್? 200. ಸೊ ಹಾಗಾಗಿ ಇಲ್ಲಿ ಕೂಡ ನಮಗೆ ಜಿ ಡಿ ಪಿ ಏನಾಗುತ್ತೆ? 200 ಆಗುತ್ತೆ. Okay, so this is about the calculation of GDP according to the expenditure method. First ಏನು ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಥವಾ ಪ್ರಾಡಕ್ಟ್ ಮೆಥಡಲ್ಲಿ ಗೊತ್ತಾಯ್ತಲ್ವಾ. ಸೊ ಜಿ ಡಿ ಪಿ ಎಷ್ಟು ಬಂತಲ್ಲಿ? ದೇರ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ಜಿ ಡಿ ಪಿ ಬೈ ಟೇಕಿಂಗ್ ದ ಸಮೇಷನ್ ಆಫ್ ವ್ಯಾಲ್ಯೂ ಆ್ಯಡೆಡ್ ಬೈ ದ ಫರ್ಮ್ ಎ ಆ್ಯಂಡ್ ವ್ಯಾಲ್ಯೂ ಆ್ಯಡೆಡ್ ಬೈ ದ ಫರ್ಮ್ ಬಿ. ಸೊ ವ್ಯಾಲ್ಯೂ ಆ್ಯಡೆಡ್ ಬೈ ದ ಫರ್ಮ್ ಎ ಎಷ್ಟಿತ್ತು ಅಂದರೆ 50 ಇತ್ತು ಅಲ್ವಾ. ಸೊ ನೆಕ್ಸ್ಟ್ ವ್ಯಾಲ್ಯೂ ಆ್ಯಡೆಡ್ ಬೈ ದ ಫರ್ಮ್ ಬಿ 150 ಇದೆ. ಸೊ ಇಫ್ ಯು ಟೇಕ್ ಅ ಸಮೇಷನ್ ಆಫ್ ದೋಸ್ ಟು ವಿಲ್ ಬಿ ಗೆಟಿಂಗ್ ದ GDP value which is equal to 200. 50 plus 150 200 ಆಯಿತು. ಇಲ್ಲಿ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಫಸ್ಟ್ ನಾವು ಜಿ ಡಿ ಪಿ ಮೀನಿಂಗ್ನ ತಿಳ್ಕೊಬೇಕಿಲ್ಲಿ, ನೆನಪಿಸ್ಕೋಬೇಕು. ಏನು ನೀವು ಜಿ ಡಿ ಪಿ, ವಾಟ್ ಈಸ್ ಮೆಂಟ್ ಬೈ ಜಿ ಡಿ ಪಿ? ಇಟ್ಸ್ ಎಕ್ಸ್ಪ್ಯಾನ್ಷನ್ ಈಸ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್. ಸೊ ವಾಟ್ ಡು ವಿ ಮೀನ್ ಬೈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್? ಇಟ್ ಈಸ್ ದ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತಿನ್ ಅ ಕಂಟ್ರಿ ಡ್ಯೂರಿಂಗ್ ಎ ಇಯರ್ ಅಲ್ವಾ. ಸೊ ಅದೇ ರೀತಿ ಬರ್ಕೋಬೋದು ಇನ್ನೊಂದು ರೀತಿ. ಏನಪ್ಪ ಅಂದರೆ ಜಿ ಡಿ ಪಿ ಇಸ್ ಈಕ್ವಲ್ ಟು ಸಮ್ ಆಫ್ ಫೈನಲ್ ಎಕ್ಸ್ಪೆಂಡಿಚರ್ ಆರ್ ಎಕ್ಸ್ಪೆಂಡಿಚರ್ಸ್ ಆನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದ ಎಂಡ್ ಯೂಸರ್. ಫಾರ್ ದ ಕನ್ಸಂಪ್ಷನ್ ಪರ್ಪಸ್, how much you are going to spend on goods and services, no? That gives rise to what? GDP. Calculation of GDP according to expenditure method. Okay, so in the previous method, that is in the product method, we have understood that the final expenditure is a expenditure by the consumers on cloth. ಸೊ ಫೈನಲ್ ಎಕ್ಸ್ಪೆನ್ಸಸ್ ನಾವೆಲ್ಲ ಅಬ್ಸರ್ವ್ ಮಾಡ್ತಿದ್ದೀವಿ ಅಂದರೆ ಎಷ್ಟು ಕನ್ಸ್ಯೂಮರ್ಸ್ ಕ್ಲಾತ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ, ಎಷ್ಟು ದುಡ್ಡು ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತಿದ್ದಾರೆ? ಬೈ ಪೇಯಿಂಗ್ ರುಪೀಸ್ 200 ಅಲ್ವಾ. ಸೊ ಕ್ಲಾತ್ ಏನು ಸೇಲ್ ಮಾಡ್ತಾ ಇದೆ ಫರ್ಮ್ ಬಿ ಕನ್ಸ್ಯೂಮರ್ಸ್ಗೆ ಅದ್ರ ವರ್ತ್ ಎಷ್ಟಪ್ಪ ಅಂದರೆ ರುಪೀಸ್ 200 ಇದೆ. ಸೊ ಹಾಗಾಗಿ ಇಲ್ಲಿ ಕೂಡ ನಮಗೆ ಎಕ್ಸ್ಪೆಂಡಿಚರ್ ಮೆಥಡ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ಅ ಫೈನಲ್ ಎಕ್ಸ್ಪೆನ್ಸಸ್ ವಾಟ್ ದ ಎಂಡ್ ಯೂಸರ್ ಈಸ್ ಗೋಯಿಂಗ್ ಟು ಬೇರ್ ಇನ್ ಆರ್ಡರ್ ಟು ಪರ್ಚೇಸ್ ಗೂಡ್ಸ್ ಆರ್ ಸರ್ವಿಸ್, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಜಿ ಡಿ ಪಿ ಎಷ್ಟು ಬರುತ್ತೆ? ರುಪೀಸ್ 200 ಸಿಗುತ್ತೆ ನಮಗೆ. ಓಕೆ, so this is about expenditure method. Then last one we have, that is income method. So income method can also be called as phase of distribution. Okay, so the third method is GDP in the phase of distribution method. In the phase of distribution, or we can say it as
income method. Income method, GDP in the place of distribution method, also known as income method, we can say. So what is meant by income method? Income method andrenu? See, in this income method, we are going to add the sum total of all factor payments. Income method, here we are going to add the sum of, we are going to take, or we are going to add the sum of all factor payments. That is known as what? Income method. So let us look at the firms A and B again. A ಮತ್ತೆ B ನೋಡೋಣ ಈಗ ಎಕ್ಸಾಂಪಲ್ ಅಲ್ಲಿ. Let us look at the firms A and B. Firm A and B. So here now, out of this 50 received by A, ಅಂದರೆ ಏನು ಇನ್ಕಮ್ ಜನ್ರೇಟ್ ಆಗಿದೆ ಫರ್ಮ್ ಎಗೆ. ಯಾಕೆ ಫರ್ಮ್ ಎಗೆ ಇನ್ಕಮ್ ಜನ್ರೇಟ್ ಆಗಿದೆ? ಯಾಕಪ್ಪ ಅಂದರೆ ಎ ಫರ್ಮ್ ಏನು ಮಾಡ್ತಿದೆ ಅಂದರೆ ಏನೂ ರಾ ಮೆಟೀರಿಯಲ್ ಯೂಸ್ ಮಾಡ್ದೇ ಕಾಟನ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ಫರ್ಮ್ ಬಿಗೆ ಸೇಲ್ ಮಾಡ್ತಾ ಇದೆ. ಅದ್ರ ರುಪೀಸ್ ಎಷ್ಟಪ್ಪ ಅದ್ರ ವರ್ತ್ ಅಂದರೆ ₹50 ಅಲ್ವಾ. ಸೊ ಫರ್ಮ್ ಎಗೆ ಎಷ್ಟು ಇನ್ಕಮ್ ಅನ್ನಂಗಾಯಿತು? 50 ಬಂತು. ಸೊ ದೆನ್ ದ ಫರ್ಮ್ ಗಿವ್ಸ್ ₹20 ಟು ದ ವರ್ಕರ್ಸ್ ಆ್ಯಸ್ ವೇಜಸ್. ಸೊ ಏನು ಇನ್ಕಮ್ ಬಂದಿದೆ ಅದನ್ನ ಹಾಗೆ ಇಟ್ಕೊಳತ್ತ ಫರ್ಮೇ ಇಲ್ಲ. ಇಟ್ ಹ್ಯಾಸ್ ಟು ಬೇರ್ ಸಮ್ ಎಕ್ಸ್ಪೆನ್ಸಸ್ ದೇ. ಸೊ ಏನು ಮಾಡುತ್ತೆ ಆ ₹50 ಅಂದರೆ ₹20 ವರ್ಕರ್ಸ್ಗೆ ವೇಜ್ ಆಗಿ ಕೊಡ್ತಾ ಇದೆ. ನೆಕ್ಸ್ಟ್ ಕೀಪ್ಸ್ ದ ರಿಮೈನಿಂಗ್ 30 ಆಸ್ ಪ್ರಾಫಿಟ್ಸ್. ಓಕೆ, ಸೊ ಇಲ್ಲಿ ಬರೆಯೋಣ ಈಗ ಏನಪ್ಪ ಅಂದರೆ, ನಾವು of this 50 received by firm A, so what does it do? The firm gives ₹20. Which firm? Firm A alva. So the firm gives ₹20 for workers, 20 for workers. ಯಾಕೆ ಅಂದರೆ ಆಸ್ ಅ ವೇಜ್, isn't it? As wages. Okay, and keeps the remaining ₹30 as profits. Okay, similarly ಫರ್ಮ್ ಬಿ ಏನು ಮಾಡ್ತಿದೆ ಅಂದರೆ ₹200ಗೆ ಏನು ಮಾಡುತ್ತೆ, ಕ್ಲಾತ್ ಏನು ಪ್ರೊಡ್ಯೂಸ್ ಆಗಿದೆಯೋ ಸೇಲ್ ಮಾಡ್ತಾ ಇದೆ. ಬಟ್ ₹50 ಇಂಟರ್ಮೀಡಿಯರಿ ಎಕ್ಸ್ಪೆನ್ಸಸ್ನ ಬೇರ್ ಮಾಡತ್ತಲ್ವ. ಸೊ 200 - 50 ಅಂದರೆ 150 ಉಳಿದಿತ್ತು ಆ್ಯಕ್ಚುಯಲ್ ಇನ್ಕಮ್ ಫರ್ಮ್ ಬಿ ಇದಲ್ವಾ. ಸೊ ಅದರಲ್ಲಿ 150 ಏನು ಮಾಡುತ್ತೆ ಫರ್ಮ್ ಬಿ ಅಂದರೆ, ಬಿ ಗಿವ್ಸ್ 60 ಆ್ಯಸ್ ವೇಜ್. ಫರ್ಮ್ ಬಿ ಗಿವ್ಸ್ ₹60 ಆ್ಯಸ್ ವೇಜಸ್. ₹60 ವೇಜಸ್ ಆಗಿ ಕೊಡ್ತಾ ಇದೆ. ಯಾರಿಗೆ? ಲೇಬರ್ಸ್ಗೆ ಅಥವಾ ವರ್ಕರ್ಸ್ಗೆ. ಆ್ಯಂಡ್ ರಿಮೈನಿಂಗ್ 150 - 60 ಗಿವ್ಸ್ ಹೌ ಮಚ್? 90 ಅಲ್ವಾ. ಆ್ಯಂಡ್ ಕೀಪ್ಸ್ ಹೌ ಮಚ್? ಕೀಪ್ಸ್ ₹90 ಆ್ಯಸ್ ಪ್ರಾಫಿಟ್ಸ್. ಓಕೆ, ಸೊ ₹90 ಪ್ರಾಫಿಟ್ ಆಗಿ ಉಳಿಸ್ಕೊಳುತ್ತೆ. ಹಾಗಾದರೆ ಇದನ್ನು ನಾವು ಟೇಬಲ್ ಫಾರ್ಮ್ಯಾಟಲ್ಲಿ ಈ ರೀತಿ ಬರಿಬೋದು. ಫಾರ್ಮ್ ಎ, ದೆನ್ ವಿ ಹ್ಯಾವ್ ಎ ಫಾರ್ಮ್ ಬಿ. ಓಕೆ, ಸೊ ಇಲ್ಲಿ ವೇಜಸ್ ನೋಡೋಣ, ನೆಕ್ಸ್ಟು ಪ್ರಾಫಿಟ್ಸ್. ಓಕೆ, ಸೊ ಇಲ್ಲಿ ₹50 ಇನ್ಕಮ್ ಜನ್ರೇಟ್ ಆಗಿದೆ ಫಾರ್ಮ್ ಎಗೆ. ಅದರಲ್ಲಿ ವೇಜ್ ಆಗಿಬಿಟ್ಟು ಎಷ್ಟು ಕೊಡ್ತಾ ಇದೆ? ₹20 ವೇಜ್ ಆಗಿ ಕೊಡ್ತಾ ಇದೆ ಅಲ್ವಾ. ಸೊ ಉಳ್ಕಿದ್ದು 50 - 20 ಅಂದರೆ ಎಷ್ಟು ಉಳಿಯುತ್ತೆ? ₹30 ಇಸ್ ಅ ಪ್ರಾಫಿಟ್ ಅರ್ನ್ಡ್ ಬೈ ಫರ್ಮ್ ಎ. ಓಕೆ, ಸೊ ಫರ್ಮ್ ಬಿ ತೊಗೊಂಡ್ರೆ
150 ಇದೆ ಅದರ ಇನ್ಕಮು. 150ಅಲ್ಲಿ 60 ರುಪೀಸ್ನ ವೇಜಸ್ ಆಗಿ ವರ್ಕರ್ಸ್ಗೆ ಕೊಡ್ತಾ ಇದೆ ಫರ್ಮ್ ಬಿ. ಆಗ ಉಳ್ಕಿರೋದೆಷ್ಟು 90 rupees ಇಸ್ ದ ಪ್ರಾಫಿಟ್. ಓಕೆ, ಇಫ್ ಯು ಆ್ಯಡ್ ಯು ವಿಲ್ ಬಿ ಗೆಟ್ಟಿಂಗ್ ಹಿಯರ್ ಹೌ ಮಚ್ 20 plus 30 50, 60 plus 90 is equal to 150, isn't it? So recall the GDP by income method. Income method ಪ್ರಕಾರ GDP ಅಂದರೆ ಏನಪ್ಪ ಅಂದರೆ it is a sum total of factor incomes, isn't it? GDP by income method, it says that sum total of factor incomes. Okay, sum total of factor incomes which is equal to total wages received, total wages received by A and B, okay, plus received by workers, you have to write received by workers A and B, okay, and total profits earned by firm A and firm B. ಓಕೆ, ಸೊ ಹಾಗಾದರೆ ಇಲ್ಲಿ ನಾವು ಆ್ಯಡ್ ಮಾಡಬೇಕು ಟೋಟಲ್ ವೇಜಸ್ ರಿಸೀವ್ಡ್ ಬೈ ವರ್ಕರ್ಸ್. ಸೊ ಫರ್ಮ್ ಎ ಮತ್ತು ಫರ್ಮ್ ಬಿ ವರ್ಕರ್ಸ್ ಎಷ್ಟು ವೇಜ್ನ ತಗೋತಿದ್ದಾರೆ ಅಥವಾ ಪಡಿತಿದ್ದಾರೆ ಅನ್ನೋಕ್ಕೆ 20 plus 60 I'll get what 80, isn't it? 60 plus 20 or 20 plus 60 will be getting 80 plus total profits earned by A and B. ಸೊ ಎ ಮತ್ತು ಫರ್ಮ್ ಬಿ ವರ್ಕರ್ಸ್ ಎಷ್ಟು ವೇಜಸ್ನ ಪಡಿತಿದ್ದಾರೆ ಅನ್ನೋ 90 plus 30 is equal to how much 120. So I'll get it 200, isn't it? So here we can say that again here also I have obtained GDP that is equal to 200. So in today's class we have understood about the different methods for calculating GDP by taking an example where it is giving the same value of GDP that is equal to 200. So which are those three methods? One is value added method, also known as product method. Second one is expenditure method, and the third one is income method. Further I'll continue in my next class. Thank you.